ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಈ ದಿನ ಮತ್ತೊಂದು ಹಾರರ್ ಸ್ಟೋರಿಯೊಂದಿಗೆ ಬಂದಿದ್ದೀನಿ. ಬನ್ನಿ ನಮ್ಮ ಹಾರರ್ ಲೋಕಕ್ಕೆ ಹೋಗೋಣ. ಈಗ ನೀವು ಕೇಳ್ತಾ ಇರೋದು ಕೇವಲ ಒಂದು ಕಟ್ಟುಕಥೆಯಲ್ಲ, ಒಂದು ಎಚ್ಚರಿಕೆ. ನಿಜವಾಗ್ಲೂ ನಡೆದ ಸಂಘಟನೆ ಅಂತ ದೊಡ್ಡವರು ಹೇಳ್ತಾರೆ. ರುದ್ರಾಕ್ಷಿ ಅಡವಿ, ಅದರ ಬಗ್ಗೆ ಯಾವತ್ತಾದರೂ ಕೇಳಿದ್ದೀರಾ? ಆ ಅಡವಿಯಲ್ಲಿ ಒಂದು ದಾರಿ ಇದೆ, ಅದು ಕತ್ತಲಲ್ಲಿ ಮಾಯವಾಗುತ್ತೆ. ಆ ದಾರಿ ಅಂಚಿನಲ್ಲಿ ಇಬ್ಬರು ಮನುಷ್ಯರು ಇರ್ತಾರೆ. ಆ ಒಬ್ಬ ಮನುಷ್ಯ ಬಂದು ಬಿಳಿ ಬಟ್ಟೆ ಧರಿಸಿರ್ತಾನೆ, ಮತ್ತೊಬ್ಬ ಮನುಷ್ಯ ಬಂದು ಕಪ್ಪು ಬಟ್ಟೆ ಧರಿಸಿರ್ತಾನೆ. ಅವರು ನನಗೆ ದಾರಿ ತೋರಿಸ್ತಾ ಇರ್ತಾರೆ. ಆದರೆ ಆ ದಾರಿಯಲ್ಲಿ ಹೋದವರು ಇವತ್ತಿನವರೆಗೂ ಯಾರೂ ವಾಪಸ್ ಹಿಂದಕ್ಕೆ ಬಂದಿಲ್ಲ. ಈ ರಾತ್ರಿ ವೇದಾಂತಿ ಸೋಮಯಾಜಿ ಎನ್ನುವ ಒಬ್ಬ ಬ್ರಾಹ್ಮಣರ ಕಥೆ ಕೇಳೋಣ ಬನ್ನಿ. ಆಂಧ್ರ ಪ್ರದೇಶದ ಗೋದಾವರಿ ತೀರದ ಹತ್ತಿರದಲ್ಲಿ ಒಂದು ಚಿಕ್ಕ ಗ್ರಾಮ. ಆ ಗ್ರಾಮದಲ್ಲಿ ಸೋಮಯಾಜಲಿ ಅಂತ ಹೇಳುವ ಒಬ್ಬ ವೇದಾಂತಿ ಬ್ರಾಹ್ಮಣರು ವಾಸವಾಗಿರ್ತಾರೆ. ಅವರು ವೇದಾಂತ ಪಾರಂಗತರಾಗಿರ್ತಾರೆ, ಸಂಸ್ಕೃತ ಪಾರಂಗತರು ಹಾಗೂ ವೇದಾಂತ ಪಂಡಿತರು ಆಗಿರ್ತಾರೆ, ಹಾಗೆಯೇ ಜ್ಯೋತಿಷಿಗಳು ಕೂಡ ಆಗಿರ್ತಾರೆ. ಅವರು ಮಹಾನ್ ಜ್ಞಾನಿಗಳು ಕೂಡ. ಹಾಗಾಗಿ ಸರಸ್ವತಿ ತಾಯಿಯನ್ನು ಆತನ ಬಾಯಲ್ಲಿ ನಾಲಿಗೆ ಮೇಲೆ ನಲಿದಾಡ್ತಾ ಇರ್ತಾರೆ ಅಂತಹ ಮಹಾನ್ ವ್ಯಕ್ತಿಗಳು. ಅಂತಹ ವ್ಯಕ್ತಿಗಳು ಓಡಾಡೋ ಕಡೆ ಯಾವ ಪಾಪವೂ ಬರುವುದಿಲ್ಲ ಅಂತ ಹೇಳ್ಬಿಟ್ಟು ಜನ ಅವರ ಬಗ್ಗೆ ಮಾತಾಡ್ಕೊಳ್ತಾ ಇರ್ತಾರೆ. ಅಂಥ ವ್ಯಕ್ತಿ ಆ ದಿನ ಆದರೆ ಎಂಥವ್ರನ್ನೂ ಕೂಡ ವಿಧಿ ಬಿಡೋದಿಲ್ಲ ಅಂತ ಹೇಳೋದನ್ನು ನಾವು ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಆ ದಿನ ಹುಣ್ಣಿಮೆ ದಿವಸ ಆಗಿರುತ್ತೆ. ಆ ದಿವಸ ಅವರು ಪಕ್ಕದಲ್ಲೇ ಇರ್ತಕ್ಕಂಥ ಒಂದು ಗ್ರಾಮ, ಕಾಳೇಶ್ವರಪುರ ಎನ್ನುವ ಒಂದು ಗ್ರಾಮ. ಆ ಗ್ರಾಮದಲ್ಲಿ ಅವರಿಗೆ ಯಾಗ ಮಾಡಲಿಕ್ಕಾಗಿ ಆಹ್ವಾನವಿರುತ್ತೆ. ಆ ಯಾಗದಲ್ಲಿ ಮುಖ್ಯ ಪಾತ್ರ ವಹಿಸಬೇಕಾಗಿರುತ್ತೆ ಅವರು. ಹಾಗಾಗಿ ಅವರು ಆ ದಿನ ಬೆಳಗ್ಗೆನೇ ಅವರ ಪ್ರಯಾಣವನ್ನು ಪ್ರಾರಂಭ ಮಾಡಿ ಮಧ್ಯದಲ್ಲಿ ಮಳೆ ಬಂದಿದ್ದ ಕಾರಣ ಅವರು ದಾರಿ ತಪ್ಪು ಹೋಗಿ ರುದ್ರಾಕ್ಷಿ ಅಡವಿಯ ಮುಂದೆ ಬರ್ತಾರೆ. ಆಗ ಅವರು ರುದ್ರಾಕ್ಷಿ ಅಡವಿ ಮುಖಾಂತರ ಹೋದರೆ 2 ಕಿಲೋಮೀಟರ್ ಕಡಿಮೆ ಆಗುತ್ತೆ ನನಗೆ ನಡೆಯೋದು ಅಂತ ಹೇಳಿಬಿಟ್ಟು ಅವರು ಭಾವಿಸಿ ದಾರಿನ ಹೋಗಲಿಕ್ಕೆ ಅಂತ ರುದ್ರಾಕ್ಷಿ ಅಡವಿಯ ಕೊನೆ ಅಂಚಿನಲ್ಲಿ ನಿಂತ್ಕೊಂಡು ನೋಡಿದ್ರೆ ದಟ್ಟ ಅಡವಿ ಅದು. ಸೂರ್ಯನ ಯಾವುದೇ ಕಿರಣಗಳು ಕೂಡ ಭೂಮಿಯನ್ನು ತಾಕದೇ ಇರುವಂಥ ಅಷ್ಟು ದಟ್ಟವಾದ ಮರಗಳು ಇರ್ತಕ್ಕಂಥ ಅಡವಿ ಅದು. ಸರಿ ಅಂತ ಹೇಳಿಬಿಟ್ಟು ಅವರು ಹೆಜ್ಜೆ ಇಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆದಷ್ಟು ಬೇಗ ಹೋಗಬೇಕು ಅನ್ನೋದು, ಹೊತ್ತು ಮುಳುಗೋದ್ರೊಳಗಡೆ ಊರನ್ನು ತಲುಪಬೇಕು ಅನ್ನೋದು ಅವರ ಇಚ್ಛೆ ಆಗಿರುತ್ತೆ. ಹಾಗೆಯೇ ನಡೆಯೋಕ್ಕೆ ಶುರು ಮಾಡ್ತಾರೆ. ಆದರೆ ಏನೋ ಒಂಥರ ವಾಸನೆ ಬರ್ತಾ ಇರುತ್ತೆ. ಅದು ಮಣ್ಣಿನ ವಾಸನೆನೂ ಅಲ್ಲ, ನೀರಿನ ವಾಸನೆನೂ ಅಲ್ಲ. ಅದು ಒಂದು ರೀತಿ ತುಂಬ ಹಳೆಯದಾದ ರಕ್ತದ ವಾಸನೆ ಬರ್ತಾ ಇರುತ್ತೆ. ಅದು ಅವರಿಗೆ ಗೊತ್ತಾಗ್ತಾ ಇರುತ್ತೆ. ಆದರೂ ಕೂಡ ಅವರು ಅದನ್ನು ಇದು ಮಾಡಿಕೊಂಡು ಹಾಗೆ ಮುಂದಕ್ಕೆ ಸಾಗ್ತಾ ಇರ್ತಾರೆ. ಹಾಗೆ ದಾರಿ ಸವಿಸ್ತಾ ಹೋಯಿತು. 1 ಗಂಟೆ ಆಯಿತು, 2 ಗಂಟೆ ಆಯಿತು. ಎಲ್ಲ ಸೂರ್ಯನ ಕಿರಣಗಳೆಲ್ಲ ಕೆಂಪು ವರ್ಣಕ್ಕೆ ತಿರುಗಿ ಸೂರ್ಯ ಮುಳುಗಲಿಕ್ಕೆ ಆರಂಭಿಸಿದ. ಎಲ್ಲಿ ನೋಡಿದ್ರು ಗಾಢಾಂಧಕಾರ, ಕತ್ತಲು, ಎಲ್ಲಿ ನೋಡಿದ್ರು ಮರಗಳೇ ಕಾಣಿಸೋಕ್ಕೆ ಶುರುವಾಯಿತು. ಅವರು ದಾರಿ ಸವಿಸ್ತಾನೆ ಹೋದರು. ಕಡೆಗೆ ಅವರಿಗೆ ಗೊತ್ತಾಯಿತು, ತಾನು ದಾರಿ ತಪ್ಪಿದ್ದೀನಿ ಅಂತ ಹೇಳಿಬಿಟ್ಟು ಅವರಿಗೆ ಭಾಸವಾಯಿತು, ಗೊತ್ತಾಯಿತು. ಆಗ ಅವರು ಭಯದಿಂದ ಸ್ವಲ್ಪ ಕಂಗಾಲಲ್ಲಿ ಅವರು ಗಾಯತ್ರಿ ಮಂತ್ರವನ್ನು ಜಪಿಸಲಿಕ್ಕೆ ಪ್ರಾರಂಭ ಮಾಡಿದ್ರು. ಆಗ ಅವರು ಜಪಿಸ್ತಾ ಇರೋ ಮಂತ್ರ ಕಾಡಿನ ಬಾಯೊಳಗೆ ಹೋಗಿ ಬೇರೆ ಕಾಡಿನ ಶ್ವಾಸದ ರೂಪದಲ್ಲಿ ಹೊರಗಡೆ ಬರ್ತಾ ಇತ್ತು. ಅದು ಮತ್ತೊಂದು ರೂಪದಲ್ಲಿ ಹೊರಗಡೆ ಬರ್ತಾ ಇತ್ತು. ಹಾಗೆಯೇ ಸ್ವಲ್ಪ ಭಯಭ್ರಾಂತರಾದರು. ಅವರು ಕೂಡ ಕಂಗಾಲಾದರು. ಬೇರೆ ದಾರಿನೇ ಇಲ್ಲ, ಅವರಿಗೆ ದಾರಿ ಬೇಕಾಗಿತ್ತು, ದಾರಿ ನೋಡಬೇಕಾಗಿತ್ತು, ಅವರು ಕಾಳೇಶ್ವರಪುರಕ್ಕೆ ಹೋಗಬೇಕಾಗಿತ್ತು. ಹಾಗೆ ನಡೀತಾ ಇರೋ ಸಂದರ್ಭದಲ್ಲಿ ಸ್ವಲ್ಪ ಅನತಿ ದೂರದಲ್ಲಿಯೇ ಒಂದು ಬೆಳಕು, ಸಣ್ಣದಾದ ಒಂದು ಬೆಳಕು ಕಾಣಿಸ್ಲಿಕ್ಕೆ ಶುರುವಾಯಿತು. ಇಷ್ಟು ಹೊತ್ತು ಇಂಥ ಕಡೆ ಯಾರಪ್ಪ? ಆ ಬೆಳಕಿನ ಒಂದು ಎಡಭಾಗಕ್ಕೆ ಒಂದು ದಾರಿ, ಬೆಳಕಿನ ಬಲಭಾಗಕ್ಕೆ ಒಂದು ದಾರಿ ಕಾಣಿಸ್ತಾ ಇತ್ತು.
ಬೆಳಕಿನ ಹತ್ತಿರ ಹೋಗ್ತಾ ಇದ್ದಂಗೆ, ಸಮೀಪಿಸ್ತಾ ಇದ್ದ ಹಾಗೆ ಇಬ್ಬರು ಮನುಷ್ಯರು ಕಾಣಿಸ್ತಾ ಇದ್ರು ಅವರಿಗೆ. ಆಗ ಅವ್ರ ಮನಸ್ಸಲ್ಲಿ ನೂರಾರು ಆಲೋಚನೆಗಳು ಓಡಾಡ್ತಾ ಇತ್ತು. ಇಷ್ಟು ಹೊತ್ತಿನಲ್ಲಿ ಇವ್ರು ಯಾರು ಇಲ್ಲಿ ಇದ್ದಾರೆ, ಬೆಳಕಿನೊಂದಿಗೆ ನಿಂತಿದ್ದಾರೆ ಇಬ್ಬರು ಮನುಷ್ಯರು ಅಂತ ಹೇಳಿಬಿಟ್ಟು ಅವರ ಆಲೋಚನೆ. ಆದರೆ ಅವ್ರಿಗೆ ಅರ್ಥ ಆಗಲಿಲ್ಲ. ಆದರೂ ಕೂಡ ಅವರು ಏನಾದರೂ ಆಗಲಿ ಅವರಿಗೆ ದಾರಿ ಕಾಣಿಸ್ಬೇಕಾಗಿತ್ತು. ಹಾಗಾಗಿ ದಾರಿ ಅವ್ರನ್ನ ಸಮೀಪಿಸ್ತಾ ಇದ್ದ ಹಾಗೆ ಆ ಇಬ್ಬರಲ್ಲಿ ಒಬ್ಬ ವ್ಯಕ್ತಿ ಬಿಳಿ ಪಂಚೆ ಕಟ್ಕೊಂಡಿದ್ದ, ಹಾಗೇನೆ ಬಿಳಿ ಉತ್ತರೀಯವನ್ನು ಹಾಕ್ಕೊಂಡಿದ್ದ, ಮೈ ಮೇಲೆ ಧರಿಸಿದ್ದ. ಆತನ ಮೈ ತುಂಬ ಬೆಳ್ಳಗೆ ಇತ್ತು, ಹಾಗೇನೆ ಆತನ ಕಣ್ಣುಗಳು ನಕ್ಷತ್ರಗಳ ಹಾಗೆ ಹೊಳಿತಾ ಇತ್ತು. ಆತನ ಮುಖದಲ್ಲಿ ಮಂದಹಾಸವಿತ್ತು. ಚಿಕ್ಕ ನಗು ಯಾರಿಗೂ ಕೇಳಿಸ್ತಾ ಇರೋ ಥರ ಆತ ನಗ್ತಾ ಇದ್ದ, ಹಾಗೆ ಮಂದಹಾಸವಾಗಿತ್ತು. ಹಾಗೇನೆ ಮತ್ತೊಬ್ಬ ವ್ಯಕ್ತಿ ಬಂದು ಕಪ್ಪಗೆ ಇದ್ದ ವ್ಯಕ್ತಿ, ಹಾಗೆ ಆತನ ಕಪ್ಪು ಬಟ್ಟೆನ ಧರಿಸಿದ್ದ. ಆತನ ಕಣ್ಣುಗಳು ಗೋಳಿ ಆಕಾರವಾಗಿತ್ತು, ಗುಂಡಿಗೆ ಇತ್ತು. ಆತನ ಕಣ್ಣುಗಳು ಕಾಣಿಸ್ತಾ ಇರಲಿಲ್ಲ ಕತ್ತಲಲ್ಲಿ. ಹಾಗೇನೆ ಆತನ ಮುಖದಲ್ಲೂ ಕೂಡ ಚಿರು ಮಂದಹಾಸವಿತ್ತು. ಹಾಗೇನೆ ಅವರನ್ನು ಸಮೀಪಿಸ್ತಾ ಇದ್ದ ಹಾಗೆ ಅವರಿಗೆ ನಮಸ್ಕಾರವನ್ನು ಅರ್ಪಿಸಿದರು. ನಮಸ್ಕಾರ, ಅದಕ್ಕೆ ಪ್ರತಿಯುತ್ತರವಾಗಿ ಅವರು ಕೂಡ ತಮ್ಮ ಎರಡೂ ತಲೆಗಳನ್ನು ಬಾಗಿ ನಮಸ್ಕಾರ ಮಾಡಿದರು. ಕನ್ನಡದ ಅದು ಎಷ್ಟು ವೇಗವಾಗಿ ಇತ್ತು ಅಂತ ಹೇಳಿದ್ರೆ, ಕನ್ನಡಿಯ ಪ್ರತಿಬಿಂಬದ ಹಾಗೆ ಅಷ್ಟು ಬೇಗ ಅವರು ಪ್ರತಿ ನಮಸ್ಕಾರವನ್ನು ಇಬ್ಬರು ಒಂದೇ ಬಾರಿಗೆ ಮಾಡಿದರು. ಆಗ ಅವರಿಗೆ ಅನ್ನಿಸ್ತಾ ಇತ್ತು, ಇದೇನೋ ಇದು ವಿಶೇಷವಾಗಿದೆ. ಈ ರೀತಿ ಮನುಷ್ಯರನ್ನ ನೋಡ್ತಾ ಇರೋದು ಕೂಡ ಅವರಿಗೆ ಏನೋ ಒಂದು ಸೂಚನೆ, ಭಯಂಕರ ಸಂಘಟನೆಯ ಸೂಚನೆ ಅವರಿಗೆ ಗೊತ್ತಾಗ್ತಾ ಇತ್ತು ಸೌಮ್ಯಾಜಿಯವಳಿ ಅವರಿಗೆ. ಹಾಗೇನೆ ಅವರು ಬೇರೆ ಗತ್ಯಂತರವೇ ಇರಲಿಲ್ಲ ಅವರಿಗೆ, ಹೇಗಾದರೂ ದಾರಿನ ಹುಡುಕ್ಲೇಬೇಕಾಗಿತ್ತು ಅವರು. ಹಾಗಾಗಿ ನಮಸ್ಕಾರ ಮಾಡಿದೊಡನೆ ಅವರನ್ನ ಪ್ರಶ್ನಿಸಿದರು, ಇಷ್ಟು ಹೊತ್ತಿನಲ್ಲಿ ನೀವು ಯಾಕೆ ಇಲ್ಲಿದ್ದೀರಾ ಅಂತ ಹೇಳಿಬಿಟ್ಟು ಅವ್ರನ್ನ ಪ್ರಶ್ನಿಸಿದರು. ಹಾಗೇನೆ ಅದಕ್ಕೆ ಅವರು ಇಟ್ಟುಕೊಂಡು ಅದರಲ್ಲಿ ಬೆಳ್ಳಗಿರೋ ಅಂಥ ವ್ಯಕ್ತಿ ಸ್ವಲ್ಪ ಮಂದಹಾಸವನ್ನು ನಗ್ತಾ ಹೀಗೆ ಹೇಳಿದ, ನಾವು ಕೂಡ ದಾರಿ ತಪ್ಪಿ ಇಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿಬಿಟ್ಟು ಉತ್ತರ ಕೊಟ್ಟರು. ತುಂಬ ಪ್ರಶಾಂತವಾಗಿತ್ತು ಆತನ ಉತ್ತರ. ಸಾಮಾನ್ಯ ಮನುಷ್ಯರು ಯಾರೂ ಆ ಥರ ಅಷ್ಟು ನಿಧಾನವಾಗಿ ನೆಮ್ಮದಿಯಾಗಿ ಉತ್ತರ ಕೊಡೋ ಥರ ಇರಲಿಲ್ಲ ಅದು ಆ ಉತ್ತರ. ಹಾಗೆಯೇ ಇನ್ನೊಬ್ಬ ಕರ್ರಗಿನ ವ್ಯಕ್ತಿ ಕೂಡ ಒಂದು ಉತ್ತರ ಹೇಳ್ದ, ನಾವು ನಿಮ್ಮ ಹಾಗೇನೆ ದಾರಿ ತಪ್ಪಿದ್ದೀವಿ, ದಿನ ಇದೇ ದಾರಿನಲ್ಲಿ ಓಡಾಡ್ತಾ ಇರ್ತೀವಿ, ಇದೇ ಕಾಡಲ್ಲಿ, ಆದರೆ ನಾವಿವತ್ತು ದಾರಿ ತಪ್ಪು ಹೋಗಿದ್ದೀವಿ ಅಂತ ಹೇಳ್ಬಿಟ್ಟು ಒಂದು ರೀತಿ ಮಾರ್ಮಿಕವಾಗಿ ನಗ್ತಾ ಆತ ಉತ್ತರ ಹೇಳ್ದ. ಇವರಿಗೆ ಭಯ ಆಗ್ತಾ ಇತ್ತು, ಅದನ್ನು ತೋರಿಸ್ಕೊಳ್ಳದೆ ಅವರು ಕೂಡ ಅದೇ ಥರ ನಿಧಾನವಾಗಿ ಅವ್ರನ್ನ ಕೇಳಿದ್ರು, ಕಾಳೇಶ್ವರಪುರಕ್ಕೆ ನಾನು ಹೋಗಬೇಕು, ಕಾಳೇಶ್ವರಪುರಕ್ಕೆ ಹೋಗೋ ದಾರಿ ಯಾವುದು ಅಂತ ಹೇಳ್ಬಿಟ್ಟು ಅವ್ರನ್ನ ಪ್ರಶ್ನಿಸಿದ್ದು. ಅವರ ಪ್ರಶ್ನೆಗೆ ಬೆಳಗಿನ ವ್ಯಕ್ತಿ ಬಂದ್ಬಿಟ್ಟು, ನೀವು ಎಡಗಡೆಗೆ ಹೋಗಿ 8 ಕಿಲೋಮೀಟರ್ ನಂತರ ನಿಮಗೊಂದು ಚಿಕ್ಕ ಗ್ರಾಮ ಸಿಗುತ್ತೆ ಅಂತ ಹೇಳ್ತಾನೆ. ಆಗ ಕರಗಿನ ವ್ಯಕ್ತಿ, ಬೇಡ ನೀವು ಬಲಗಡೆಗೆ ಹೋಗಿ, ನಿಮಗೆ 5 ಕಿಲೋಮೀಟರ್ ನಂತರ ಒಂದು ಗ್ರಾಮ ಸಿಗುತ್ತೆ ಅಂತ ಹೇಳ್ತಾರೆ. ಏನು ಮಾಡಬೇಕು ಅಂತ ತೋಚಲ್ಲ ಸೌಮ್ಯಾಜಿಲಿ ಅವ್ರಿಗೆ. ಹಿಂದೆ ಹೋಗೋಕ್ಕೂ ಆಗೋದಿಲ್ಲ, ದಟ್ಟ ಎಲ್ಲಿ ಹೋದ್ರೂ ಅಡವಿನೇ, ಹಿಂದೇನೂ ಅಡವಿ ಇದೆ, ಮುಂದೇನೂ ದಟ್ಟ ಅಡವಿ ಇದೆ. ಆ ಕತ್ತಲಲ್ಲಿ ಗಾಢಾಂಧಕಾರದಲ್ಲಿ ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅಂತ ತೋಚ್ತಿರ ಗಲಿಬಿಲಿಗೊಳ್ತಾರೆ, ಕಂಗಾಲಾಗ್ತಾರೆ. ಕಡೆಗೆ ಧೈರ್ಯ ಮಾಡಿ ನಾನು ಬಲಭಾಗಕ್ಕೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಜೋರಾಗಿ ಹೇಳ್ತಾರೆ. ಅದನ್ನು ಕೇಳಿಬಿಟ್ಟು ಆ ಕರಗಿನ ವ್ಯಕ್ತಿ ಏನೋ ಸಂತೋಷದಿಂದ ತಲೆ ಅಲ್ಲಾಡ್ತಾನೆ. ಈತನಿಗೆ ಏನಾಯಿತು ಅಂತ ಹೇಳಿಬಿಟ್ಟು ಅವ್ರ ಆಲೋಚನೆ ಮಾಡ್ತಾ ಹಾಗೇ ಹೆಜ್ಜೆ ಹಾಕ್ತಾರೆ. 1 ಗಂಟೆ ಆಯಿತು, ನಡೀತಾನೆ ಇದ್ದಾರೆ. 2 ಗಂಟೆ ಆಯಿತು, ನಡೀತಾನೆ ಇದ್ದಾರೆ. ಹಾಗೆ 3 ಗಂಟೆಗಳ ಕಾಲ ಸತತವಾಗಿ ನಡೀತಾನೆ ಇದ್ದಾರೆ. ಕಡೆಗೆ ಸುಸ್ತಾಗ್ತಾ ಇದ್ದಾರೆ. ಅವ್ರಿಗೆ ಮೈಯೆಲ್ಲ ಬೆವರು ಬರ್ತಾ ಇದೆ, ಬಾಯಿ ಒಣಗ್ತಾ ಇದೆ, ಪಾಪ ಕಾಲುಗಳೆಲ್ಲ ನೋವ್ತಾ ಇದೆ. ಸ್ವಲ್ಪ ದೂರದಲ್ಲಿ ಹಾಗೆ ಹೋಗೋಷ್ಟಕ್ಕೆ ಯಾವುದೋ ಹೆಜ್ಜೆ ಥರ ಕಾಣಿಸುತ್ತೆ. ಪ್ರಾಣಿಗಳು ಹೆಜ್ಜೆ ಏನೋ ಅಂತ ಭಾವಿಸ್ತಾರೆ. ಪಾಪ ಕೆಳಗಡೆ ಕೂತ್ಕೊಂಡು ಬಗ್ಗಿ ನೋಡ್ತಾರೆ, ಅದು ಅವ್ರದ್ದೇ ಹೆಜ್ಜೆ ಆಗಿರುತ್ತೆ. ಅವ್ರಿಗಾಗ ಅರ್ಥ ಆಗ್ತಾ ಇದೆ, ತಾನು ಇದೇ ಜಾಗನ ಸುತ್ತಿ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿಬಿಟ್ಟು. ಅದೇ ರೀತಿ
ಬೆಳಕು ಮತ್ತೆ ಸಣ್ಣ ಬೆಳಕು ಕಾಣಿಸೋಕ್ಕೆ, ದೀಪ ಕಾಣಿಸೋಕ್ಕೆ ಶುರುವಾಗತ್ತೆ. ಆಗ ಅವರಿಗೆ ತುಂಬಾ ಭಯ ಆಗತ್ತೆ. ನಾನು ಮತ್ತೆ ಸುತ್ತಿ ಸುತ್ತಿ ನಾನು ಇದೇ ಸ್ಥಳಕ್ಕೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ತುಂಬ ಭಯ ಆಗ್ತೆ. ಆಗ ತನ್ನ ಮೈಯಲ್ಲಿರೋ ಶಕ್ತಿನೆಲ್ಲ ಕೂಡಿಸ್ಕೊಂಡು ಅವ್ರೇನು ಮಾಡ್ತಾರೆ, ರಾಮನಾಮ ಜಪ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅಷ್ಟೊತ್ತಿಗೆ ಬಾಯೆಲ್ಲ ಒಣಗೋಗ್ತಾ ಇದೆ. ರಾಮನಾಮ ಕೂಡ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ. ತುಂಬ ಭಯಭೀತರಾಗಿದ್ದಾರೆ. ಆಗ ಮತ್ತೆ ಅದೇ ವ್ಯಕ್ತಿಗಳು, ಆ ಇಬ್ಬರು ಮನುಷ್ಯರು ಕಾಣಿಸ್ತಾರೆ. ಅವ್ರು ನೋಡಿದ್ರೆ ನಾನು ಮತ್ತೆ ಇಲ್ಲೇ ಬಂದಿದ್ದೀನಲ್ವಾ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ. ಸೋಮಯಾಜುಲು ಅವರಿಗೆ ಇವ್ರ ಮಾತನ್ನು ಕೇಳಿಸ್ಕೊಳ್ದಿರ ಗಹಗಹಿಸಿ ನಗ್ತಾ ಇದ್ದಾರೆ. ವಿಕೃತವಾಗಿ ನಗ್ತಾ ಇದ್ದಾರೆ. ಒಂಥರ ಇದರಾಗಿ ಇವ್ರನ್ನ ಅವಹೇಳನೆ ಮಾಡೋ ಥರ ನಗ್ತಾ ಇದ್ದಾರೆ. ಅದರಲ್ಲಿ ಇರ್ತಕ್ಕಂಥ ಇಬ್ಬರು ವ್ಯಕ್ತಿಗಳು ಏನೂ ಮಾತಾಡ್ತಾ ಇಲ್ಲ. ಆದರೆ ಬೆಳ್ಳಗಿನ ವ್ಯಕ್ತಿ ಮಾತ್ರ ಮತ್ತೆ ಇಲ್ಲಿಗೆ ಬಂದ್ರಾ ಅಂತ ಹೇಳ್ಬಿಟ್ಟು ಅವ್ರನ್ನ ಅವಹೇಳನೆಯಿಂದ ನೋಡ್ತಾ ಇದ್ದಾನೆ. ಅವ್ರನ್ನ ಇವರಿಗಂತೂ ವಿಪರೀತ ಕೋಪ ಬರ್ತಾ ಇದೆ ಸೋಮಯಾಜುಲು ಅವ್ರಿಗೆ. ಈ ಬಾರಿ ಏನು ಮಾಡ್ತಾರೆ, ಅವರು ತುಂಬ ಜಾಗರೂಕತೆಯಿಂದ ಎಡಬದಿಗೆ ಹೋಗಲಿಕ್ಕೆ ಶುರು ಮಾಡ್ತಾರೆ. ಅವರ ಮೇಲೆ ಕೋಪಿಸ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಅವ್ರ ಜೊತೆಗೆ ಅವರ ಹೆಜ್ಜೆ ಸಪ್ಪಳಗಳು ಕೂಡ ಕೇಳಿಸ್ತಾ ಇದೆ. ಹೆಜ್ಜೆಯ ಗುರುತುಗಳು ಬೀಳ್ತಾ ಇದೆ. ಅವ್ರಿಗೆ ಅದರ ಅರಿವು ಆಗ್ತಾ ಇದೆ. ಭಯದಿಂದನೇ ಅವರು ಧೈರ್ಯ ಮಾಡಿ ನಡೀತಾ ಇದ್ದಾರೆ. ಹೆಜ್ಜೆ ಹಾಕ್ತಾನೆ ಇದ್ದಾರೆ. 1 ಕಿಲೋಮೀಟ್ರ್ ನಡೆದ್ರು. ಈಗೇನು ಮಾಡಿದ್ರು ಅಂತ ಹೇಳಿದ್ರೆ, ಈ ಬಾರಿ ಒಣಗೋಗಿರೋ ಮರದ ಕೊಂಬೆಗಳನ್ನೆಲ್ಲ ಕಿತ್ಕೊಂಡು ಅವ್ರೇನು ಮಾಡ್ತಾರೆ, ಪ್ರತಿ ಮರಕ್ಕೂ ಇದನ್ನ ಮಾರ್ಕನ್ನು ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ನೆಲದ ಮೇಲೂ ಗುರುತುಗಳನ್ನ ಹಾಕ್ಕೊಂಡು ಗುರ್ತಿಟ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಹಾಗೆ ಹೋಗ್ತಾ ಇದ್ದಾರೆ. 1 ಕಿಲೋಮೀಟ್ರ್ ಆಯಿತು, 2 ಕಿಲೋಮೀಟ್ರ್ ಆಯಿತು, ಹೋಗ್ತಾ ಇದ್ದಾರೆ. ಆದರೆ 3ನೇ ಕಿಲೋಮೀಟ್ರ್ ಇನ್ನೇನು ಹೋಗಬೇಕು ಅಷ್ಟೊತ್ತಿಗೆ ನೋಡ್ತಾರೆ, ಇದ್ದಕ್ಕಿದ್ದಂತೆ ಅವ್ರು ಹಾಕಿರೋ ಮಾರ್ಕ್ಗಳೆಲ್ಲ ಮಾಯ ಆಗೋಗುತ್ತೆ. ಹಾಗೇನೆ ಹಿಂದೆ ತಿರುಗಿ ನೋಡಿದ್ರೆ ಅವ್ರ ಗುರುತಿಗಾಗಿ ಅಲ್ಲಲ್ಲಿ ಮರದ ಕೊಂಬೆಗಳನ್ನ ಮುರಿದು ಹಾಕಿರೋದು ಎಲ್ಲವೂ ನಾಪತ್ತೆ ಆಗೋಗಿದೆ. ಅವ್ರಿಗೆ ಇವಾಗ ಏನಿಸ್ತಾ ಇದೆ ಅಂತಂದರೆ, ದಾರಿನೇ ಬದಲಾಗಿದೆ, ಇಲ್ಲ ಅಂದರೆ ನಾನು ಬಂದಿರೋ ದಾರಿನೇ ಬದಲಾಗಿದೆ, ಇಲ್ಲ ನಾನು ನಡೀತಾ ಇರೋದೇ ಬದಲಾಗಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಭಾಸವಾಗ್ತಾ ಇದೆ. ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ. ಸೇಮ್ ಮತ್ತೆ ನೋಡ್ತಾರೆ, ಅದೇ ಗುಂಡಾಗಿರೋ ಪ್ರದೇಶಕ್ಕೆ ಬಂದಿದ್ದಾರೆ. ಅಲ್ಲಿ ಮತ್ತೆ ಸಣ್ಣ ದೀಪ ಕಾಣಿಸೋಕ್ಕೆ ಶುರುವಾಗತ್ತೆ. ಈಗಂತೂ ಅವರಿಗೆ ತುಂಬಾ ಭಯ ಆಗ್ತಾ ಇದೆ. ಈಗಂತೂ ಭಯದೊಂದಿಗೆ ಕೋಪ, ಆವೇಶ ಎಲ್ಲವೂ ಬರ್ತಾ ಇದೆ. ಮತ್ತೆ ಅದೇ ವ್ಯಕ್ತಿಗಳೇ ಕಾಣಿಸ್ತಾ ಇದ್ದಾರೆ. ಅದೇ ಇಬ್ಬರು ಬೆಳ್ಳಗಿನ ಮತ್ತು ಕರಗಿನ ಮನುಷ್ಯರು ಕಾಣಿಸ್ತಾರೆ. ಈಗಂತೂ ಇವರು ಕೋಪ ಆವೇಶದಿಂದ ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೀವು ನಿಜವಾಗ್ಲೂ ಮನುಷ್ಯರ ಅಂತ ಹೇಳ್ಬಿಟ್ಟು ಅವ್ರನ್ನ ಪ್ರಶ್ನೆ ಮಾಡ್ತಾರೆ. ಆ ಪ್ರಶ್ನೆಗೆ ಆ ಕಡೆಯಿಂದ ಯಾವುದೇ ಸಮಾಧಾನ ಇಲ್ಲ. ಈ ಬಾರಿ ಅವರ ಗಹಗಹಿಕೆಯ ನಗು ಕೂಡ ಇಲ್ಲ. ಆ ಕಣ್ಣಲ್ಲಿ ಯಾವುದೇ ರೀತಿ ಕೋಪ ಆಗಲಿ, ಹಸಿವು ಆಗಲಿ, ಭಯಮಿಶ್ರಿತ ಇದಾಗಲಿ ಯಾವುದೇ ಚಲನೆಯೇ ಇಲ್ಲ ಕಣ್ಣಿನಲ್ಲಿ. ಅವರ ದೃಷ್ಟಿ ಪ್ರೇಮದ ಒಂದು ದೂರವೇ ಉಳಿಯಿತು. ಅಂಥ ಆ ಕಣ್ಣಿನ ಎಲ್ಲ ನೋಟವೆಲ್ಲ ಶೂನ್ಯದಿಂದ ಕೂಡಿದೆ, ಶೂನ್ಯವೇ ಇದೆ. ಸಾಮಾನ್ಯವಾಗಿ ಮನುಷ್ಯರ ಕಣ್ಣಿನಲ್ಲಿ ಯಾವುದೇ ಒಂದು ಭಾವ ಯಾವುದಾದ್ರೂ ಒಂದು ಭಾವ ಆದರೂ ಕಾಣಿಸುತ್ತೆ. ಆಗ ಈ ಸೋಮಯಾಜುಲು ಅವ್ರಿಗೆ ಅರ್ಥ ಆಗ್ತಾ ಇದೆ, ಇವರು ಮನುಷ್ಯರಲ್ಲ ಅಂತ ಹೇಳ್ಬಿಟ್ಟು ಅವರಿಗೆ ಗೊತ್ತಾಗ್ತಾ ಇದೆ. ಸಂಪೂರ್ಣ ಅರ್ಥವಾಗಿದೆ. ಈಗ ಅವರ ಮೈಯಲ್ಲಿ ಸಣ್ಣ ನಡುಕ ಇಡೀ ಮೈಯೆಲ್ಲ ವ್ಯಾಪಿಸ್ತಾ ಇದೆ. ನಡುಕ ಸ್ಟಾರ್ಟ್ ಆಯಿತು. ಅವರಿಗೆ ಇಡೀ ಮೈಯೆಲ್ಲ ನಡುಕ ಸ್ಟಾರ್ಟ್ ಆಯಿತು. ಅವ್ರು ಅಲ್ಲಿಂದ ಒಂದೇ ಸಮ ಕಾಲು ತೆಗಿಬೇಕು ಅಂತ ಅಂದ್ಕೊಳ್ತಾರೆ. ಯಾವ ಕಡೆ ಆದರೂ ಓಡೋಗಬೇಕು ಅಂತ ಅಂದ್ಕೊಳ್ತಾರೆ ಮನಸ್ಸಲ್ಲಿ. ಆದರೆ ಕಾಲು ಕದಲ್ತಾ ಇರೋದು ಗೊತ್ತಾಗ್ತದೆ, ಆದರೆ ಕಾಲು ಕದಲ್ತಾನೆ ಇಲ್ಲ. ಆಗ ತನ್ನ ಕಾಲು ಕಡೆ ನೋಡ್ತಾರೆ. ಸಣ್ಣ ಸಣ್ಣ ಮರಗಳ ಕಡ್ಡಿಗಳ ಗುಂಪು ಅವ್ರ ಕಾಲನ್ನ ಮುತ್ತುವರೆದಿದೆ ಅಂತ ಭಾಸವಾಗ್ತಾ ಇದೆ. ಕತ್ತಲಲ್ಲಿ ಅವ್ರಿಗೇನೂ ಗೊತ್ತಾಗ್ತಾ ಇಲ್ಲ. ಅದು ಮರದ ಕಡ್ಡಿಗಳೋ ಇಲ್ಲ ಅಂದರೆ ಮನುಷ್ಯನ ಬೆರಳುಗಳೋ ಏನೂ ಗೊತ್ತಾಗ್ತಾ ಇಲ್ಲ. ಒಂದೇ ಸಲ ಅವರು ಇಡೀ ಶಕ್ತಿನೆಲ್ಲ ಬಿಟ್ಟು ತನ್ನ ಕಾಲನ್ನ ಒದರ್ತಾರೆ. ಒದರಿದ ತಕ್ಷಣ ಅದರ ಸ್ಪರ್ಶ ಕಡಿಮೆ ಆಗುತ್ತೆ. ಅವ್ರೇನು ಮಾಡ್ತಾರೆ, 2 ಹೆಜ್ಜೆ ಹಿಂದಕ್ಕೆ ಹೋಗ್ತಾರೆ. ಆಗ ಅವರ ಮುಂದೆ ಇರ್ತಕ್ಕಂಥ ಆ ಇಬ್ಬರು ಮನುಷ್ಯರಲ್ಲಿ ಒಬ್ಬ ಬೆಳಗಿನ ಮನುಷ್ಯ ಅಲ್ಲ ಅವರು ಅಂತ ಹೇಳ್ಬಿಟ್ಟು ಅವರಿಗೆ ಸಂಪೂರ್ಣವಾಗಿ ಅರ್ಥವಾಗಿದೆ. ಬೆಳ್ಳಗಿರೋ ಆತ ಹೇಳ್ತಾ ಇದ್ದಾನೆ, ಏನು ಬ್ರಾಹ್ಮಣ, ಇಲ್ಲೇ ಇರು, ಇಲ್ಲೇ ಮಲ್ಕೋ, ಈ ಅಡವಿ ನಿನ್ನನ್ನು ನೋಡ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು ಗಹಗಹಿಸಿ ನಗ್ತಾ ಇದ್ದಾನೆ. ಒಂಥರ ವಿಕಾರವಾಗಿ ನಗ್ತಾ ಇದ್ದಾನೆ. ಆಗ ಸೋಮಯಾಜುಲು ಅವರಿಗೆ ತುಂಬ ಕೋಪ ಬರುತ್ತೆ.
ಕೋಪದಿಂದ ಹಲ್ಲು ಬಿಗಿದು ಜೋರಾಗಿ ಇಲ್ಲ ಅಂತ ಹೇಳಿಬಿಟ್ಟು ಅವರು ಕೂಗ್ತಾರೆ. ಆ ರಭಸಕ್ಕೆ ಅಲ್ಲಿ ಆ ಶಬ್ದ ಮತ್ತೆ ಇಡೀ ಕಾಡಿನಲ್ಲಿ ಪ್ರತಿಧ್ವನಿಯಾಗಿ ಮರುಕಳಿಸುತ್ತೆ. ಆ ಶಬ್ದಕ್ಕೆ ಅಲ್ಲಿ ಮಲಗಿರ್ತಕ್ಕಂಥ ಮರಗಳ ಮೇಲೆ ಮಲಗಿರ್ತಕ್ಕಂಥ ಪಕ್ಷಿಗಳೆಲ್ಲ ಒಂದೇ ಸಲ ಹಾರಿ ಹೊಟ್ಟೋಗುತ್ತೆ. ಆಗ ಅವರು ಮನಸ್ಸಲ್ಲಿ ಒಂದೇ ಸಲ ನಿರ್ಧರಿಸ್ತಾರೆ, ಈಗ ಯಾವುದೋ ಕಾರಣಕ್ಕೂ ತಾನು ಮಂತ್ರ ಪಠನೆ ಬಿಡಬಾರ್ದು ಅಂತ ಹೇಳಿಬಿಟ್ಟು ಒಂದೇ ಸಮ ಜಪ ಮಾಡ್ತಾ ಗಂಟ್ಲೆಲ್ಲ ಒಣಗ್ತಾ ಇದೆ, ಆದರೂ ಕೂಡ ಜಪ ಮಾಡ್ತಾ ಹಾಗೆ ಹೆಜ್ಜೆ ಹಾಕ್ತಾರೆ. ಸ್ವಲ್ಪ ದೂರ ಹಾಗೆ 1-2 ಕಿಲೋಮೀಟರ್ ಇದಾಗ್ತಾರೆ. ಅವ್ರಿಗೆ ದಾರಿ ಬದಲಾವಣೆ ಆಗಿದೆ ಅಂತ ಭಾಸವಾಗ್ತಾ ಇದೆ. ಆದರೆ ಸ್ವಲ್ಪ ಸಂತೋಷದಿಂದ ಇರೋ ಅಷ್ಟೊತ್ತಿಗೆ ಮತ್ತೆ ಅದೇ ದೀಪ ಕಾಣಿಸೋಕ್ಕೆ ಶುರುವಾಗತ್ತೆ. ಈ ಬಾರಿ ಆ ಒಂದು ಬದಲಾವಣೆ ಕಾಣಿಸ್ತಾ ಇದೆ. ಅದೇನೆಂದರೆ ಆ ಇಬ್ಬರು ವ್ಯಕ್ತಿಗಳು ಮನುಷ್ಯರಲ್ಲ ಅವರು. ಆ ವಿಷಯ ಈಗಾಗಲೇ ಅವರಿಗೆ ಗೊತ್ತಿದೆ. ಆದರೆ ಆ ಜಾಗದಲ್ಲಿ ಆ ಬೆಳ್ಳಗಿನ ವ್ಯಕ್ತಿ ಇಡೀ ಆತನ ಮೈಯೆಲ್ಲ ಅತ್ಯಂತ ಭಯಂಕರವಾಗಿ ಕಾಣಿಸ್ತಾ ಇದ್ದಾನೆ. ಆತನ ಮೈಯೆಲ್ಲ ಕೀವುದು ಹಳದಿ ಬಣ್ಣದ ಕೀವಿಂದ ತುಂಬಿರೋ ಹಾಗೆ ಗೊತ್ತಾಗ್ತಾ ಇದೆ. ಕೀವು ಸೋರ್ತಾ ಇದೆ. ಮತ್ತು ಕಣ್ಣುಗಳು ಇರೋ ಕಡೆ ಇಲ್ಲ, ಕಣ್ಣುಗಳ ಜಾಗದಲ್ಲಿ ಕಪ್ಪು ಆಳಗಳ ಗುಳಿಗಳ ಥರ ಕಾಣಿಸ್ತದೆ. ಎರಡೂ ಕಣ್ಣುಗಳ ಜಾಗದಲ್ಲಿ ಕಪ್ಪು ಗುಳಿಗಳು ಕಾಣಿಸ್ತಾ ಇದೆ. ಅವನ ಮುಖ ಅಂತೂ ಏಟು ಬಿದ್ದಿರೋ ಗಾಯ ತೆರೆದುಕೊಂಡಿರೋ ಇದ್ರ ಥರ ಭಾಸವಾಗ್ತಾ ಇದೆ. ಗಾಯವಾಗಿರೋ ಬಾಯಿ ತೆಗೆದಂಗೆ ಭಾಸವಾಗ್ತಾ ಇದೆ. ಮತ್ತು ಹಲ್ಲುಗಳೆಲ್ಲ ಕಪ್ಪಗೆ ಕಾಣಿಸ್ತಾ ಇದೆ. ಅತಿ ಭಯಂಕರವಾಗಿ ಕಾಣಿಸ್ತಾ ಇದ್ದಾನೆ. ಈ ಇನ್ನೊಬ್ಬ ಕಪ್ಪಗಿನ ಮನುಷ್ಯ ಬಂದ್ಬಿಟ್ಟು ಅವನ ಮೈಯೆಲ್ಲ ಕೊಳೆತು ಹೋಗಿರೋ ವಾಸನೆ ಬರ್ತಾ ಇದೆ. ಹಾಗೆಯೇ ಚರ್ಮ ಜೋಲಾಡ್ತಾ ಇರೋ ಥರ ಭಾಸವಾಗ್ತಾ ಇದೆ. ಮಾಂಸದ ತುಣುಕುಗಳು ಅಲ್ಲಲ್ಲಿ ನೇತಾಡ್ತಾ ಇದೆಯೇನೋ ಅವನಿಗೆ ಅಂತ ಹೇಳ್ಬಿಟ್ಟು ಕಾಣಿಸ್ತಾ ಇದೆ. ಮತ್ತು ಕೈಗಳು ಇರೋ ಜಾಗದಲ್ಲಿ ಎಲುಬುಗಳು ಕಾಣಿಸ್ತಾ ಇದೆ. ತುಂಬ ಅವನ ಮುಖ ತೀರ ದಿಟ್ಟಿಸಿ ನೋಡಿದ್ರೆ ಅವನ ಕೊಳೆತು ಹೋಗಿರೋ ಮುಖದಿಂದ ಹುಳುಗಳು ಹೊರಗಡೆ ಬರ್ತಾ ಇದೆಯೇನೋ ಅನ್ನೋ ಥರ ಭಾಸವಾಗ್ತಾ ಇದೆ. ಈ ತುಂಬ ಭಯದಿಂದ ಸೌಮ್ಯಾಜುಲಿ ಅವರು 2 ಹೆಜ್ಜೆ ಹಿಂದಕ್ಕೆ ಹಾಕ್ತಾರೆ. ಆಗ ಆ ಕೀವು ಸೋರ್ತಾ ಇರ್ತಕ್ಕಂಥ ವ್ಯಕ್ತಿ ಮಾತಾಡ್ತಾ ಇದ್ದಾನೆ. ಅವನ ಸ್ವರ 2 ರೀತಿಯಲ್ಲಿ ಕೇಳಿಸ್ತಾ ಇದೆ. ಬಾ ಬಾ ಬಾ, ಇಲ್ಲಿ ನಿನ್ನ ದಾರಿ ನಮ್ಮ ಹತ್ರ ಇದೆ, ನಾವು ತೋರಿಸ್ತೀವಿ, ಬಾ ಇಲ್ಲಿ ನಮ್ಮ ಹತ್ರ ಬಾ ಅಂತ ಹೇಳಿಬಿಟ್ಟು ಕೂಗ್ತಾ ಇದ್ದಾನೆ ಅವ್ರನ್ನ. ಅದು 2 ರೀತಿಯಾಗಿ ಕೇಳಿಸ್ತಾ ಇದೆ. ಒಂದು ಮೇಲ್ಗಡೆಯಿಂದ ಮಾತಾಡ್ದಂಗೆ ಕೇಳಿಸ್ತಾ ಇದೆ, ಇನ್ನೊಂದು ಪಾತಾಳ ಲೋಕದಿಂದ ಮಾತಾಡ್ತಾ ಇರೋ ಥರ ಕೇಳಿಸ್ತಾ ಇದೆ ಅವ್ರ ಕಿವಿಗೆ. ಈಗ ಅವರಿಗೆ ಒಂದೇ ಕ್ಷಣ ನಿಂತರು. ಅವರ ಮನದಲ್ಲಿ ಆಲೋಚನೆ ಮಾಡ್ತಾ ಇದ್ದಾರೆ. ತಾನು ವೇದಾಂತಗಳನ್ನು ತಿಳ್ಕೊಂಡಿರೋನು, ಸಂಸ್ಕೃತ ಪಾರಂಗತನು, ನಾನು ಮರಣದ ಬಗ್ಗೆ ತಿಳ್ಕೊಂಡಿರೋನು, ಪ್ರೇತಾತ್ಮಗಳ ಬಗ್ಗೆ, ಪ್ರೇತ ಲೋಕಗಳ ಬಗ್ಗೆ ಎಲ್ಲ ತಿಳ್ಕೊಂಡಿರೋನು. ನಾನ್ಯಾಕೆ ಈಗ ಹೆದರ್ತಾ ಇದ್ದೀನಿ? ಇವರು ಮನುಷ್ಯರಂತೂ ಅಲ್ಲ, ಇವರು ಪಿಶಾಚಿಗಳು. ಆದರೆ ಸಾಧಾರಣ ಪಿಶಾಚಿಗಳು, ಸಾಧಾರಣ ಆತ್ಮಗಳಲ್ಲ ಇವು ರಕ್ತ ಪಿಶಾಚಿಗಳು. ಇವ್ರ ಕೆಲಸ ಏನು ಅಂತ ಹೇಳಿದ್ರೆ, ಈ ಅಡವಿನಲ್ಲಿ ಈ ಪ್ರಯಾಣಿಕರಿಗೆ ದಾರಿ ತೋರಿಸೋದಲ್ಲ ಇವ್ರ ಕೆಲಸ, ದಾರಿ ತಪ್ಪಿಸೋದು ಇವ್ರ ಕೆಲಸ. ಕಾಡಿನಲ್ಲಿ ದಾರಿ ತಪ್ಪಿರೋ ಪ್ರಯಾಣಿಕರಿಗೆ ದಾರಿ ತೋರಿಸೋದಲ್ಲ ಅವ್ರ ಕೆಲಸ, ದಾರಿ ತಪ್ಪಿಸೋದೇ ಅವ್ರ ಕೆಲಸ. ಆ ಥರ ದಾರಿ ತಪ್ಪಿದವರು ತುಂಬ ಗಂಟಾನುಗಟ್ಟಲೆ ನಡೆದು ಕಾಡಲ್ಲಿ ಸುಸ್ತಾಗಿ ಹಸಿವಿನಿಂದ ನೀರಡಿಕೆಯಿಂದ ಬಳಲಿ ಕಡೆಗೆ ಅವರು ನಿರಾಸೆಯಿಂದ ದಾರಿನೂ ಕಾಣದೆ ಕುಸಿದು ಬೀಳ್ತಾರೆ. ಅದೇ ಕುಸಿದು ಬಿದ್ದು ಪ್ರಾಣವನ್ನು ಕಳ್ಕೊಳ್ತಾರೆ. ಅವರೇ ಪ್ರೇತಾತ್ಮವಾಗಿ ಮತ್ತೆ ಮುಂದೆ ಬರೋ ಪ್ರಯಾಣಿಕರಿಗೆ ಇದೇ ರೀತಿ ಇವರ ಹಾಗೇನೆ ದಾರಿ ತೋರಿಸ್ತಾರೆ. ದಾರಿ ತೋರಿಸೋದು ಅಂತ ಹೇಳಿದ್ರೆ ತಪ್ಪಿರೋರಿಗೆ ದಾರಿ ತೋರಿಸೋದಲ್ಲ, ದಾರಿ ತಪ್ಪಿಸೋದೇ ಇವ್ರ ಕೆಲಸ. ಅವರೇ ಇವರಿಗೆ ಆಹಾರವಾಗ್ತಾರೆ. ಈ ಸಂಗತಿ ಅವರಿಗೆ ಸಂಪೂರ್ಣವಾಗಿ ಅರ್ಥವಾಯಿತು. ಅವರ ಮೈಯಲ್ಲಿ ನಡುಕ ನಿಲ್ಲತ್ತೆ. ಒಂದು ನಿರ್ಣಯಕ್ಕೆ ಬರ್ತಾರೆ. ಇಡೀ ಧೈರ್ಯನ ಕೂಡಿಸ್ಕೊಂಡು ಜೋರಾಗಿ ಹೇಳ್ತಾರೆ, ನಾನು ಯಾವುದೇ ಕಾರಣಕ್ಕೂ ನಿಮಗೆ ಆಹಾರ ಆಗಲ್ಲ ಅಂತ ಹೇಳಿಬಿಟ್ಟು. ಅದು ಹೇಗಾಗತ್ತೆ, ನೀನೇ ಅಲ್ವಾ ನಮಗೆ ಆಹಾರ ಅಂತ ಹೇಳಿಬಿಟ್ಟು ಜೋರಾಗಿ ಅರ್ಚಲಿಕ್ಕೆ ಶುರು ಮಾಡ್ತಾರೆ ಅವರು. ನಾನು ವೇದ ಪಂಡಿತ, ವೇದಗಳನ್ನು ತಿಳ್ಕೊಂಡವನು, ಪಾರಂಗತನು ನಾನು.
ಆ ಸರಸ್ವತಿ ದೇವಿ ನನ್ನ ನಾಲಿಗೆ ಮೇಲೆ ನಲ್ದಾಡ್ತಾ ಇದ್ದಾಳೆ. ಆ ತಾಯಿ ಮಂತ್ರ ಪಠನೆ, ನಾನು ಭಗವಂತನ ನಂಬ್ಕೊಂಡಿರೋನು, ನಾನು ಭಗವಂತನ ನಂಬ್ಕೊಂಡಿರೋ, ಭಗವಂತನೇ ನನಗೆ ದಾರಿ ತೋರ್ಸಾನೆ ಅಂತ ಹೇಳಿಬಿಟ್ಟು ಅವರು ಜೋರಾಗಿ ಆಕಾಶದ ಕಡೆ ನೋಡ್ತಾರೆ. ಸೂರ್ಯ ಅಸ್ತಮಿಸಿದ್ದಾನೆ. ಆಗ ಅವರಿಗೆ ಪಶ್ಚಿಮ ದಿಕ್ಕು ಗೊತ್ತಾಗುತ್ತೆ. ಪಶ್ಚಿಮ ದಿಕ್ಕು ಕಾಲೇಶ್ವರಪುರ ಪೂರ್ವ ದಿಕ್ಕಿಗೆ ಇದೆ. ಆಗ ಆಕಾಶದ ಕಡೆ ನೋಡ್ತಾರೆ. ಆ ಮರಗಳ ಸಂದಿನಲ್ಲಿ ಧ್ರುವ ನಕ್ಷತ್ರ ಕಾಣಿಸುತ್ತೆ. ಆಗ ಧ್ರುವ ನಕ್ಷತ್ರಗಳು ಕಾಣಿಸೋ ಅಷ್ಟಕ್ಕೆ ಅವರಿಗೆ ಪೂರ್ವ ದಿಕ್ಕು ಉತ್ತರ ದಿಕ್ಕು ಗೊತ್ತಾಯಿತು. ಉತ್ತರ ದಿಕ್ಕು ಗೊತ್ತಾದ ತಕ್ಷಣ ಪೂರ್ವ ದಿಕ್ಕು ಯಾವುದು ಅಂತ ಗೊತ್ತಾಯಿತು. ಈಗ ಅವರಿಗೆ ಸಂಪೂರ್ಣವಾಗಿ ತಾನು ಯಾವ ದಾರಿಗೆ, ಕಾಳೇಶ್ವರಪುರದ ದಾರಿ ಗೊತ್ತಾಯಿತು, ಯಾವ ಕಡೆಗೆ ಹೋಗಬೇಕು ಅನ್ನೋದು ಸಂಪೂರ್ಣವಾಗಿ ಗೊತ್ತಾಯಿತು. ಈಗ ಅವ್ರೇನು ಮಾಡ್ತಾರೆ ಅಂದರೆ ಮಂತ್ರ ಪಠನೆ ಮಾಡ್ತಾ ಒಂದೇ ಸಮ ಹೆಜ್ಜೆ ಹಾಕೋಕ್ಕೆ ಶುರು ಮಾಡ್ತಾರೆ ಪೂರ್ವ ದಿಕ್ಕಿಗೆ. ಆಗ ಪಿಶಾಚಿಗಳು ಮತ್ತಷ್ಟು ಭಯಂಕರ ರೂಪವನ್ನು ತಾಳ್ತಾ ಅವರ ಸಮೀಪದಲ್ಲೇ ಆ ಕಡೆ ಈ ಕಡೆ ನಿಂತ್ಕೊಂಡು, ಒಂದು ಪಿಶಾಚಿ ಎಡಗಡೆ ಬಾ, ಇನ್ನೊಂದು ಪಿಶಾಚಿ ಬಲಗಡೆ ಬಾ, ಹೀಗೆ ಪ್ರತಿಧ್ವನಿ ಮಾಡ್ತಾನೆ ಇರುತ್ತೆ. ಅವ್ರಿಗೆ ಯಾವುದೇ ಭಯ ಆದರೂ ಕೂಡ ಅವರು ಅದರ ಮುಂದೆ ಭಯವನ್ನು ಪ್ರದರ್ಶಿಸ್ತೀರ, ಅವುಗಳ ಮುಂದೆ ಭಯವನ್ನು ಪ್ರದರ್ಶಿಸಿದರೆ ಅವ್ರ ಆಹಾರ ಆಗೋಗ್ತಾ ಇದ್ರು. ಅವರು ಭಯವನ್ನು ಪ್ರದರ್ಶಿಸ್ತೀರ, ಮನಸ್ಸಲ್ಲೇ ಜೋರಾಗಿ ಮನಸ್ಸಲ್ಲೇ ಪಠನೆ ಮಾಡ್ತಾ, ಭಗವಂತನ ಪಠನೆ ಮಾಡ್ತಾ, ಮಂತ್ರ ಪಠನೆ ಮಾಡ್ತಾ ಒಂದೇ ಸಮ ಹೆಜ್ಜೆ ಹಾಕ್ತಾ ಇದ್ದಾರೆ. ಆದರೆ ಯಾವುದೇ ಭೂತಗಳಂತೂ, ಪಿಶಾಚಿಗಳಂತೂ ಅವ್ರನ್ನ ಎಡೆಬಿಡ್ತಾ ಇಲ್ಲ. ಎಲ್ಲರೂ ಹೇಳ್ತಾರೆ ಪಿಶಾಚಿಗಳು ಬೇಗ ಚಲನೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತವೆ ಅಂತ. ಆದರೆ ಈ ಪಿಶಾಚಿಗಳು ನೆಮ್ಮದಿಯಾಗಿ ಅವರ ನೆರಳನ್ನೇ ಹಿಂಬಾಲಿಸ್ತಾ ಇದೆ. ಅವ್ರ ಜೊತೆಗೆ ಹೆಜ್ಜೆ ಹಾಕ್ತಾ ಅವ್ರ ನೆರಳನ್ನೇ ನುಂಗ್ತಾ ಇದೆಯೇನೋ ಅನ್ನೋ ಥರ ನೆರಳನ್ನೇ ಹಿಂಬಾಲಿಸ್ತಾ ಅವ್ರ ಜೊತೆಗೇನೆ ಬರ್ತಾ ಇದೆ. ಇವರು ಯಾವುದೇ ರೀತಿ ಭಯವನ್ನು ತೋರಿಸ್ತಾ ಇಲ್ಲ, ಹಾಗೆ ಮುಂದೆ ಸಾಕ್ತಾ ಇದ್ದಾರೆ. ನಕ್ಷತ್ರದ ಬೆಳಕೊಂದೇ ಅವರಿಗೆ ದಾರಿ ತೋರಿಸದೆ ಈಗ ಕಾಡು ಮತ್ತಷ್ಟು ದಟ್ಟವಾಗಿ ಕೂಡಿದೆ. ಹಾಗೆ ಹೆಜ್ಜೆ ಹಾಕ್ತಾ ಇದ್ದಾರೆ. ಆದರೆ ಈ ಎರಡು ಪಿಶಾಚಿಗಳು ಅವರ ಕಿವಿನಲ್ಲಿ ಎಡಗಡೆಗೆ ಹೋಗೋಣ ಬಾ, ಬೇಗ ನಿಮ್ಮ ಗ್ರಾಮ ಸೇರಬಹುದು ಅಂತ ಹೇಳಿಬಿಟ್ಟು ಒಂದು ಪಿಶಾಚಿ ಹೇಳ್ತಾ ಇದೆ. ಇನ್ನೊಂದು ಪಿಶಾಚಿ ಬಲಗಡೆಗೆ ಹೋಗೋಣ ಬಾ, ಆದಷ್ಟು ಬೇಗ ಹತ್ರ ದಾರಿ ಇದೆ, ಇದು ಬೇಗ ಗ್ರಾಮ ಸೇರ್ಬೋದು ಅಂತ ಹೇಳ್ಬಿಟ್ಟು ಜೋರಾಗಿ ಅವ್ರ ಕಿವಿ ಕಿತ್ತು ಹೋಗೋ ಥರ ಮಾತಾಡ್ತಾ ಇದೆ, ಅರಚ್ತಾ ಇದೆ. ಬೇರೆ ಯಾರಾದರೂ ಆಗಿದ್ರೆ ಹೃದಯಾಘಾತದಿಂದ ಸತ್ತು ಹೋಗಿರೋರೇನೋ. ಆದರೆ ಸೌಮ್ಯಾಜುಲಿ ಅವರ ಸಂಕಲ್ಪ ಬಲವಾಗಿ ಇರೋದ್ರಿಂದ ಅವ್ರು ಹಾಗೇನೆ ಮಂತ್ರ ಪಠನೆನ ಮತ್ತಷ್ಟು ಜೋರಾಗಿ ಮಾಡಿ ಹಾಗೆ ಮುಂದೆ ಸಾಕ್ತಾ ಇದ್ದಾರೆ. 1 ಕಿಲೋಮೀಟರ್ ಸಾಗಿದ್ರು, ಹಾಗೆ 2 ಕಿಲೋಮೀಟರ್ ಸಾಗಿದ್ರು. ಈಗ ಇದ್ದಕ್ಕಿದ್ದಂತೆ ಆ ಪಿಶಾಚಿಗಳ ಶಬ್ದ, ಮಾತುಗಳು ನಿಂತು ಹೋಯಿತು. ಆದರೆ ಅವರ ಶ್ವಾಸ ಮಾತ್ರ ಯಾವುದೋ ಅಡವಿಯ ಮೃಗದ ಥರ, ಕ್ರೂರ ಮೃಗದ ಥರ ಅವರ ಶ್ವಾಸ ಅಷ್ಟೊಂದು ದುರ್ಬರವಾಗಿ ಅವ್ರ ಕಿವಿಗೆ ಕೇಳಿಸ್ತಾ ಇದೆ. ಅವರ ಮನಸ್ಸು, ಮೆದುಳು ಅದನ್ನು ಕೇಳಿಸಿದ್ರೆ ಖಂಡಿತ ಹಾಳಾಗಿ ಹೋಗುತ್ತೆ. ಅದು ಯಾವುದನ್ನು ಅವರು ಗಣನೆಗೆ ತೆಗೆದುಕೊಳ್ದಿರ, ಕಿವಿ ಮೇಲೆ ಹಾಕ್ಕೊಳ್ದಿರ ಹಾಗೆ ಮುಂದೆ ಸಾಕ್ತಾ ಇದ್ದಾರೆ. ಇನ್ನೇನು 3 ಕಿಲೋಮೀಟರ್ ದಾಟಿದ್ದಾರೆ. ಆಗ ಒಂದು ಸಣ್ಣ ದೀಪ ಕಾಣಿಸ್ತಾ ಇದೆ. ಆದರೆ ಆ ದೀಪ ನಿಂತ ಕಡೆ ಇಲ್ಲ, ಅದು ನಿಶ್ಶಬ್ದವಾಗಿಲ್ಲ, ಒಂದೇ ಕಡೆ ಇಲ್ಲ, ಸ್ಥಿರವಾಗಿ ಇಲ್ಲ. ಆದರೆ ಆ ದೀಪ ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಾ ಇದೆ. ಆಗ ಅವರಿಗೆ ಭಾಸವಾಗ್ತದೆ ಯಾರೋ ಮನುಷ್ಯರು ಕೈಯಲ್ಲಿ ದೀಪ ಹಿಡಿದು ನಡೀತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕಾಣಿಸ್ತಾ ಇದೆ ಅವರಿಗೆ. ಆಗ ಅವರಿಗೆ ಮನುಷ್ಯನೇ ಇರಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಮತ್ತಷ್ಟು ಧೈರ್ಯದಿಂದ ವೇಗವಾಗಿ ಆ ದೀಪ ಇರೋ ಕಡೆ ಅವರು ಜೋರಾಗಿ ಹೇಳ್ತಾ, ಯಾರದು ನಿಲ್ಲಿ, ಯಾರದು ನಿಲ್ಲಿ ಅಂತ ಹೇಳ್ಬಿಟ್ಟು ಕೂಗ್ತಾ ಆ ದೀಪನ ಸಮೀಪಿಸ್ತಾರೆ. ಆ ಕಡೆಯಿಂದ ಮತ್ತೊಂದು ಉತ್ತರ ಬರುತ್ತೆ, ಯಾರದು ಅಂತ ಕೇಳಿ ಆ ದೀಪ ಹಿಡಿದುಕೊಂಡವರು ನಿಲ್ತಾರೆ. ಆ ಧ್ವನಿನ ಕೇಳಿ ಸ್ವಯಂಸ್ಥಿತ ಮನುಷ್ಯರದ ಪ್ರಾಣ ಇರೋ ಮನುಷ್ಯರ ಧ್ವನಿನೇ ಅಂತ ಹೇಳಿಬಿಟ್ಟು ಅವ್ರಿಗೆ ಸಂತೋಷದಿಂದ ಆ ದೀಪನ ಸಮೀಪಿಸ್ತಾರೆ. ಅಲ್ಲಿ ನೋಡಿದ್ರೆ ಒಬ್ಬರಿಬ್ಬರು ಕಟ್ಟಿಗೆಗಳನ್ನ ತೆಗೆದುಕೊಂಡು ಬೆಳಕನ್ನು, ದೀಪನ ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರನ್ನ ಸಮೀಪಿಸಿ ಅವ್ರಿಗೆ ಕೇಳ್ತಾರೆ, ಅಯ್ಯ ನಾನು ದಾರಿ ತಪ್ಪಿ ಹೋಗಿದ್ದೀನಿ, ಕಾಳೇಶ್ವರಪುರಕ್ಕೆ ಹೋಗುವ ದಾರಿ ತೋರಿಸ್ತೀರಾ ಅಂತ ಹೇಳಿಬಿಟ್ಟು ಅವ್ರನ್ನ ಕೇಳ್ತಾರೆ. ಆ ವೃದ್ಧರು ಇವರ ಮಖನ ನೋಡಿ ಇವರು ತುಂಬ ಭಯಭ್ರಾಂತರಾಗಿದ್ದಾರೆ ಅಂತ ಹೇಳಿಬಿಟ್ಟು, ಭಯ ಪಡಬೇಡಿ, ಬನ್ನಿ ನನ್ನ ಹಿಂದೆ, ನಾನು ಕಾಳೇಶ್ವರಪುರ ಗ್ರಾಮಕ್ಕೆ ಹೋಗೋ ದಾರಿ ತೋರಿಸ್ತೀನಿ ಅಂತ ಹೇಳ್ತಾರೆ. ಇವರು ಸೌಮ್ಯಾಜುಲು ಅವ್ರನ್ನ ಹಿಂಬಾಲಿಸಿ ನಡೀತಾ ಒಮ್ಮೆ ಹಿಂದೆ ತಿರುಗಿ ನೋಡ್ತಾರೆ.
ಆ ಎರಡು ಪಿಶಾಚಿಗಳು ಆ ಕಾಡಿನ ಅಂಚಿನಲ್ಲಿ ಅವರಿಗೆ ಕಾಣಿಸ್ತವೆ. ಅವರು ಕಾಡನ್ನು ದಾಟಿ ಹೊರಗಡೆ ಬರಲಿಲ್ಲ, ಆದರೆ ಅವರ ಕಣ್ಣುಗಳಲ್ಲಿ ಮಾತ್ರ ಅದೇ ಹಸಿವಿತ್ತು. ಹಾಗೆ ಮತ್ತೊಬ್ಬರು ಯಾರಾದ್ರೂ ನಮಗೆ ಆಹಾರವಾಗಿ ಸಿಗ್ತಾರೇನೋ ಬರ್ತಾರೇನೋ ಅಂತ ಹೇಳಿಬಿಟ್ಟು ಕಾಯೋ ತಾಳ್ಮೆ ಕೂಡ ಆ ಎರಡು ಕಣ್ಣಲ್ಲಿ ಇತ್ತು. ಮರಣಕ್ಕೆ ಕಣ್ಣು ಏನಾರು ಎರಡು ಕಣ್ಣು ಏನಾರು ಇದೆ ಅಂತ ಹೇಳಿದರೆ ಆ ಕಣ್ಣು ಅವರ ಹಾಗೇನೆ ಅವರಿಗೆ ಕಾಣಿಸ್ತಾ ಇತ್ತು. ಅವರು ಮತ್ತೆ ಹಿಂದೆ ತಿರುಗಿ ನೋಡೋ ಧೈರ್ಯ ಮಾಡಲಿ ಸಾಹಸ ಮಾಡ್ದಿರಾ ಮತ್ತೆ ಹಾಗೆ ಹೆಜ್ಜೆ ಹಾಕ್ತಾರೆ. ಅವ್ರನ್ನ ಆ ವೃದ್ಧರನ್ನು ಹಿಂಬಾಲಿಸಿ ಅವರು ಕಾಡನ್ನು ದಾರಿನ ದಾಟಿ ಬಂದೇ ಆಯಿತು. ಈಗ ಕಾಳೇಶ್ವರಪುರ ಗ್ರಾಮದ ದಾರಿ ಹತ್ರ ನಿಂತಿದ್ದಾರೆ ಅವರಿವಾಗ. ಕಾಳೇಶ್ವರಪುರಕ್ಕೆ ಹೆಜ್ಜೆ ಇಡ್ತಾರೆ. ಅವರಿಗಾಗಿ ಕಾಯ್ತಾ ಇರೋ ಜನ ಅವ್ರನ್ನ ನೋಡಿದ ತಕ್ಷಣ ಸ್ತಬ್ಧರಾಗ್ತಾರೆ. ಅವರ ಮುಖದಲ್ಲೆಲ್ಲ ಭಯ, ಆಂದೋಲನೆ ಎಲ್ಲವೂ ಒಟ್ಟಿಗೆ ಕಾಣಿಸುತ್ತೆ. ಅವ್ರು ಕೇಳ್ತಾರೆ, ಎಲ್ಲಿ ಹೋಗಿದ್ರಿ ಸ್ವಾಮಿ, ಇಷ್ಟು ಕೃಶವಾಗಿ ಹೋಗಿದ್ದೀರಾ? ನಿಮಗಾಗಿ ಕಾಯ್ತಾನೆ ಇದು 3 ದಿವಸದಿಂದ ನಿಮಗಾಗಿ ಕಾಯ್ತಾ ಇದ್ದೀವಿ, ನೀವೆಲ್ಲೋ ತಪ್ಪು ಹೋಗಿದ್ದೀರಾ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಹುಡುಕಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಅವ್ರು ಇಟ್ಕೊಂಡು ಯಾಕೆ ಹಾಕಿ ಕೇಳ್ತಾ ಇದ್ದೀರಾ? ನಾನು ಒಂದು ರಾತ್ರಿ ಅಷ್ಟೇ ನಾನು ಕಾಣೆಯಾಗಿದ್ದು, ದಾರಿನಲ್ಲಿ ಕಾಡಲ್ಲಿ ನಾನು ರುದ್ರಾಕ್ಷಿ ಅಡವಿನಲ್ಲಿ ದಾರಿ ತಪ್ಪು ಹೋಗಿದ್ದೆ, ಈಗ ನಾನು ಬಂದು ಸೇರಿದ್ದೀನಿ ಅಂತ ಹೇಳಿದರೆ, ಇಲ್ಲ ಸ್ವಾಮಿ 3 ದಿವಸ ಆಗಿದೆ ನೀವು ಕಾಣೆಯಾಗಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಎಲ್ಲ ಜನರು ಇಡೀ ಗ್ರಾಮಸ್ಥರೆಲ್ಲ ಒಟ್ಟುಗೂಡ್ಕೊಂಡು ಮುಕ್ತ ಕಟ್ಟದಿಂದ ಹೇಳ್ತಾರೆ, ನೀವು ಖಂಡಿತ 3 ದಿವಸ ಆಗಿದೆ ಸ್ವಾಮಿ ನೀವು ಕಾಣೆಯಾಗಿ ಅಂತ ಹೇಳಿದರೆ. ಆಗ ಅವರಿಗೆ ಸೌಮ್ಯಾಜುಲು ಅವರಿಗೆ ಅರ್ಥವಾಗುತ್ತೆ, ಕಾಡಿನಲ್ಲಿ ನಾನು ಕಳೆದ ಒಂದು ರಾತ್ರಿ ಹೊರಗಡೆ 3 ದಿವಸ ಆಗಿದೆ ಅಂತ ಹೇಳ್ಬಿಟ್ಟು ಅಂತ. ಆ ಕಾಡು ಕೇವಲ ಭಯಂಕರ ಕಾಡಲ್ಲ, ಜೊತೆಗೆ ಪ್ರಯಾಣಿಕರನ್ನ ದಾರಿ ತಪ್ಪಿಸೋ ಕಾಡು ಒಂದೇ ಅಲ್ಲ, ಅದು ಕಾಲವನ್ನು ಕೂಡ ನುಂಗುವಷ್ಟು ಬಲಶಾಲಿ ಭಯಂಕರ ಕಾಡು ಅಂತ ಹೇಳಿಬಿಟ್ಟು ಅವ್ರಿಗೆ ಅರ್ಥವಾಗುತ್ತೆ. ಅವರೆಲ್ಲರಿಗೂ ಅದೇ ಹೇಳ್ತಾರೆ, ಆ ದಾರಿನಲ್ಲಿ ಯಾರು ಓಡಾಡಬೇಡಿ, ಆ ಕಾಡಲ್ಲಿ ಯಾವತ್ತೂ ಯಾರು ಓಡಾಡಬೇಡಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಬರೋ ಶಿಷ್ಯರಿಗೆಲ್ಲ ಹೇಳ್ತಾರೆ. ಹಾಗೆ ಇನ್ನೊಂದು ಕಿವಿ ಮಾತು ಕೂಡ ಹೇಳ್ತಾರೆ ಅವರ ಹತ್ರ ಬರೋ ಶಿಷ್ಯರಿಗೆ, ಯಾರಾದರೂ ನಿಮಗೆ ದಾರಿ ತೋರಿಸಿದ್ರೆ ದಯವಿಟ್ಟು ನೀವು ಆ ದಾರಿಯನ್ನು ತೋರಿಸೋ ಮನುಷ್ಯರ ಕಣ್ಣನ್ನು ನೋಡಿ, ಅವರು ಮನುಷ್ಯರಾಗಿದ್ದರೆ ಅವ್ರ ಕಣ್ಣು ಸಹಜವಾಗೇ ಇರುತ್ತೆ, ಇಲ್ಲ ಅಂದರೆ ಅವರ ಕಣ್ಣಿನಿಂದನೇ ಅವ್ರು ಗುರುತಿಸ್ಬೋದು ಅವರು ಮನುಷ್ಯರ ಬೇರೆ ಏನೋ ಪಿಶಾಚಿಗಳ ಅಂತ ಹೇಳ್ಬಿಟ್ಟು ಅಂತ. ಅವ್ರು ತೋರಿಸೋ ದಾರಿನ ನೀವೇನಾದರೂ ತಪ್ಪಾಗಿ ಆಯ್ಕೆ ಮಾಡಿದ್ರೆ ನೀವು ನರಕನೇ ನೋಡ್ತೀರಾ, ನರಕದ ಮಾರ್ಗನೇ ನೋಡ್ತೀರಾ ಅಂತ ಹೇಳ್ಬಿಟ್ಟು ಕಿವಿ ಮಾತು ಹೇಳ್ತಾರೆ ಅವ್ರ ಹತ್ರ ಬರೋ ಶಿಷ್ಯರಿಗೆಲ್ಲಾನು. ಹೀಗೆ ಒಬ್ಬ ವೇದಾಂತಿಯ ಕತೆ, ಒಬ್ಬ ಬ್ರಾಹ್ಮಣನ ಕತೆ ಈ ರೀತಿ ಇದೆ. ಇದನ್ನು ಕೇಳಿ ನಿಮಗೆಲ್ಲ ಇಷ್ಟ ಆದರೆ ಈ ಕತೆ ಕೇಳಿ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.